ಗುರುಗಳು ಸಾಕಷ್ಟು ವಿಚಾರಗಳನ್ನ ಇದಾಗಲೇ ತಿಳಿಸಿದ್ದಾರೆ. ಜೊತೆಗೆ ಜೀವನದ ಜಂಜಾಟ ಏನೇ ಇದ್ರೂ ಕೂಡ ಕೊನೆಯದಾಗಿ ಮಾನಸಿಕ ನೆಮ್ಮದಿ ಬೇಕು. ದಿನ ಅಂತ್ಯ ಆದ್ರೆ ನೆಮ್ಮದಿಯಾಗಿರ್ಬೇಕು ಮನಸ್ಸು ಅಂತ. ಇದಕ್ಕೋಸ್ಕರ ಏನ್ ಮಾಡಬೇಕು ಅನ್ನೋದಾಗಿ ಕೂಡ ಗುರುಗಳಲ್ಲಿ ಕೇಳ್ತಾ ಹೋಗೋಣ. ಬಹಳ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ತಾ ಇದ್ರೆ ಗುರುಗಳೇ, ಮಾನಸಿಕವಾಗಿ ನೆಮ್ಮದಿ ಸಿಗಬೇಕು, ಅದು ಏನೇ ನಮ್ಮ ರಾಶಿಗಳಿಗೆ ದೋಷ ಇರಬಹುದು, ಏನೇ ಇದ್ರೂ ಕೂಡ ನೆಮ್ಮದಿ ಇರಬೇಕು, ಏನ್ ಮಾಡ್ಬೋದು ಅದಕ್ಕೆ ಅಂತ. ಮಾನಸಿಕವಾಗಿ ನೆಮ್ಮದಿ ಬೇಕು ಅಂದರೆ ಸಾಧಾರಣವಾಗಿ ಎಷ್ಟೋ ಜನಕ್ಕೆ ಇದು ಕಲಿಯುಗ ಆಗಿರೋದ್ರಿಂದ, ಕಲಿಯುಗ ಅಂತ ಏನು ಹೇಳ್ತೀವಿ ಅಂದರೆ ಟಾರ್ಚರ್ ಟೆನ್ಷನ್ ಯುಗ ಅಂತ. ನೀವು ಮದುವೆ ಮಾಡ್ಕೊಂಡಿರೋದೇ ಶನೇಶ್ವರನ ಜೊತೆಗೆ ಟಾರ್ಚರ್ ಟೆನ್ಷನ್ ಯುಗ. ಆದ್ದರಿಂದ ನೀವೆಲ್ಲರೂ ಇದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕರ್ಮಣ್ಯವಾಧಿಕಾರಸ್ಯ ಒಬ್ಬೊಬ್ಬರೂ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಪ್ರತಿಯೊಬ್ಬರು ಹಾಲು ಸೀದೋಗಿರೋ ಪಾತ್ರೆಗಳೇ. ನಮ್ಮ ಪಾತ್ರೆ ಕೆಲವರು ಜಾಸ್ತಿ ಸೀದೋಗಿರುತ್ತೆ, ಕೆಲವರು ಕಮ್ಮಿ ಸೀದೋಗುತ್ತೆ. ಉಜ್ಜು ತೊಳ್ಕೊಬೇಕು. ಆ ಕರ್ಮಗಳು ಹೆಂಗೆ ಕಳ್ಕೊಬೇಕು ಅಂದರೆ ಪಿತ್ರಾರ್ಜಿತ ಋಣ ಕರ್ಮ ಅಂತ ಕರಿತೀವಿ. ಪಿತೃಗಳನ್ನ ನೀವು ದೇವ್ರ ಪೂಜೆ ಮಾಡಿದವ್ರು ಪರವಾಗಿಂತ ಪಿತೃಗಳ ಋಣ ಕಳಿಸ್ಕೊಳ್ಳಿ. ಶನಿ ಹೇಳೋದು ಅದನ್ನೇ ಪಾಠ. ನೀನೇ ಮೇಲ್ಗಡೆ ಬರಬೇಕಾದ್ರೂ ನಿಮ್ಮ ತಂದೆ ತಾಯಿ ಕಾರ್ಯವನ್ನು ಚೆನ್ನಾಗಿ ಮಾಡಿದ್ಯಾ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಅದಕ್ಕೆ ಯಾವ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊತಾರೋ ಮೋಕ್ಷ ಪ್ರಾಪ್ತಿ ಅಂತ ಕರೀತಾನೆ. ಅದಕ್ಕೆ ಗುರುನಾಮ್ ದರ್ಶನಂ ಪುಣ್ಯಂ ಸಾಧುನಾಮ್ ದರ್ಶನಂ ಮುಕ್ತಿ. ಏನೇಳೆ ಗುರುನಾಮ್ ದರ್ಶನಂ ಪುಣ್ಯಂ, ದರ್ಶನ ಮಾಡೋದೇ ಸಾಕಂತ. ಸಾಧುನಾಮ್ ದರ್ಶನಂ ಮುಕ್ತಿ. ಸಾಧು ಮತ್ತು ಗುರು ಇಬ್ಬರು ಇಡೀ ಜಗತ್ತಲ್ಲಿ ಯಾರಾದರೂ ಒಬ್ಬನೇ ಇರೋದು ಅಂದರೆ ನಾರದ ಮಹಾಮುನಿಗಳು ಮಾತ್ರ. ಅದಕ್ಕೆ ಆ ನಾರದ ಮಹಾಮುನಿಗಳೇ ಹೇಳ್ತಕ್ಕಂಥ ಈ ನೀತಿ ಪಾಠಗಳನ್ನೆಲ್ಲ ಭೂಲೋಕದಲ್ಲಿ ಶನಿ ವರ್ಣನೆ ಮಾಡಿ ಅವ್ರು ಹೇಳ್ತಾರೆ. ಶನೇಶ್ವರ ಇಡೀ ಜಗತ್ತಲ್ಲಿ ಶನಿಗೆ ಸಂತೃಪ್ತಿ ಮಾಡಬೇಕು ಅಂದರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಮರಿಬೇಡಿ. ಎಲ್ಲ ಗ್ರಾಮದಲ್ಲೂ, ಎಲ್ಲ ಜಿಲ್ಲೆಯಲ್ಲೂ, ಎಲ್ಲ ತಾಲೂಕಲ್ಲಿ ಪ್ರತಿಯೊಬ್ಬರೂ ಶನಿ ಕಥೆನ ತಿಂಗಳಿಗೆ ಒಂದ್ಸಲಿ ಓದಿಸಿ. ನಾಳೆ ಈ ಗ್ರಾಮ, ನಾಡಿದ್ದು ಆ ಗ್ರಾಮ, ಆ ಥರ ಶನಿವಾರ, ಸೋಮವಾರ, ಅಷ್ಟಮಿ ದಿವಸ ಇಲ್ಲ ವಿಶೇಷವಾಗಿರ್ತಕ್ಕಂಥ ಪ್ರದೋಷ ಕಾಲದಲ್ಲಿ ನೀವು ಶನಿ ಕಥೆನ ಓದಿಸಿ. ಮನೆ ಒಳಗಡೆ ಓದಿಸ್ಬಾರ್ದು, ಹೊರಗಡೆ ಓದಿಸ್ಬೇಕು. ಗ್ರಾಮ ದೇವತೆ ಮುಂದೆ ಓದಿಸ್ಬೇಕು. ಎಲ್ಲರೂ ಓದಿಸಿ. ಆ ಓದಿಸಿದ ನಂತರ ಬೆಳಗಿನ ಜಾವ ಪ್ರಾಪ್ತಿಯಲ್ಲಿ ಪ್ರಾರ್ಥನೆ ಏನಂದರೆ ಗ್ರಾಮ ದೇವತೆಗೆ ಅಂಬ್ಲಿಯನ್ನು ಹಾಕಿ, ಅಮ್ಮ ಜಗನ್ಮಾತೆ ಶಾಂತಿ ಕೊಡಿಸು, ಇದೆಲ್ಲ ಊರನ್ನು ಪರಿವರ್ತನೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಶನಿ ಶಾಂತಿ ಎಷ್ಟು ಚೆನ್ನಾಗಾಗ್ತಾನೆ ಅಷ್ಟು ವಿಶೇಷ. ಆಮೇಲೆ ಶನಿ ಇಡೀ ಜಗತ್ತಲ್ಲಿ ಒಂದೇ ಒಂದು ಬೋಧನೆ ಮಾಡೋದೇನು ಅಂದರೆ ಇಡೀ ಜಗತ್ತಲ್ಲಿ ಯಾರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾರೆ ಅದು ವಿಶೇಷತೆ. ಸೊ ನೀವೇನು ಅಂದರೆ ಇನ್ನು ಮೇಲೆ ಈ ಶನಿ ಇರೋ 7.5 ಬಹಳಷ್ಟು ಜನನ ತಾಯಿಂದ್ರನ್ನ ಕಳಿಸೋ ಯೋಗ. ಅಂದರೆ ಎಷ್ಟು ಜನ ಬೆಡ್ ರಿಡನ್ ಆಗಿದ್ದಾರೆ, ದಯವಿಟ್ಟು ಅವ್ರಿಗೆಲ್ಲ ಒಳಗೆ ಔಷಧಿ ಹೋಗ್ತಾ ಇಲ್ಲ, ಹೊರಗಡೆ ಬರ್ತಾ ಇಲ್ಲ, ಮಲಮೂತ್ರನೂ ವಿಸರ್ಜನೆ ಆಗಿಲ್ಲ, ಸುಮ್ಮನೆ ಬೆಡ್ ಮೇಲೆ ಅಂತಿರ್ತಾರೆ. ಇಂಥವ್ರಿಗೆಲ್ಲ ಮೋಕ್ಷ ಕೊಡೋದು ವಾಸಿ. ಯಾಕೆಂದರೆ ಆ ಕರ್ಮ ಮತ್ತಷ್ಟು ಅನುಭವಿಸ್ತಾರೆ. ಸೊ ನೀವೆಲ್ಲ ಏನು ಮಾಡಬೇಕು ಗೊತ್ತಾ, ಅಲ್ಲೇ ಬಿದ್ದಿರಲಿ ಬಿಡಿ, ಕೇರೆ ಮಾಡಲ್ಲ, ಕೆಲವು ಕಾಫಿ ಕೊಡಲ್ಲ, ಊಟ ಕೊಡಲ್ಲ, ಅವ್ರನ್ನ ಕಚಡವಾಗಿ ಇಟ್ಟಿರ್ತೀರ, ಅವ್ರ ರೂಮ್ ಕೂಡ ಸ್ವಚ್ಛವಾಗಿಡಲ್ಲ. ಈಗಲೇ ಹೇಳಿದ್ದೀನಿ, ಯಾರ್ಯಾರು ಬೆಡ್ ರಿಡನ್ ಆಗಿ ಮಲ್ಕೊಂಡಿರೋ ಕೋಣೆಯನ್ನು ಸ್ವಚ್ಛವಾಗಿ ಇಡದೇ ಇದ್ರೆ ಯಮಧರ್ಮರಾಜ ಹೇಳ್ತಾನೆ ನರಳಿ ಬಿಡು ಅಂತಾನಂತೆ. ಇದು ಸತ್ಯ. ಅದಕ್ಕೆ ನೀವೇನು ಮಾಡಬೇಕು, ಸಾಂಬ್ರಾಣಿ ಹಾಕಬೇಕು, ಚೆನ್ನಾಗಿ ಗುಡಿಸಿ ಸಾರಿಸ್ಬೇಕು, ನಿಂಬೆ ಹಣ್ಣು ವಿಶೇಷವಾಗಿ ಹಸು ಗಂಜಳನ್ನು ಹಾಕಿ, ಕಲ್ಲುಪ್ಪು ವಿಶೇಷವಾಗಿ ಹಾಕಿ ರೂಮನ್ನು ಗುಡಿಸ್ಬೇಕು. ಎಷ್ಟು ಸ್ವಚ್ಛವಾಗಿರುತ್ತೋ ಯಮದೂತರು ಬರ್ತಾರಂತೆ, ಪಾಪ ನಳ್ತಾ ಇದ್ದಾರೆ, ಕರ್ಕೊಂಡೋಗೋಣ ಮೋಕ್ಷ ಅಂತ ಹೊರಟೋಗ್ತಾರೆ. ಅಟ್ಲೀಸ್ಟ್ ಅಂಥವ್ರಿಗೆ ನೀವು ಮಾಡೋ ಸಹಾಯ ಅದೇನೆ. ಅದರಿಂದ ಯಾರ್ಯಾರು ಬೆಡ್ ರಿಡನ್ ಆಗಿದ್ದೀರಾ, ಹಾಸಿಗೆ ಹಿಡಿದು ಬಿಟ್ಟಿದ್ದೀರಾ, ಹೇಳೋಕ್ಕಾಗಲ್ಲ, ನರಳ್ತಾ ಇಲ್ಲ, ದೇಹ ಹೋಗ್ತಾನೂ ಇಲ್ಲ, ಬೇರೆಯವ್ರಿಗೂ ತೊಂದರೆ, ಅವ್ರಿಗೂ ತೊಂದರೆ, ಬೇರೆಯವ್ರಂತೂ ಸಹಾಯನೂ ಮಾಡಲ್ಲ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಅಂಥ ಕೆಲಸ ನೀವು ಮಾಡಾಕಿದ್ರೆ ಅಟ್ಲೀಸ್ಟ್ ಇದೊಂದು ಸಹಾಯ ಮಾಡಿ, ಮೋಕ್ಷಕ್ಕಾದರೂ ಪ್ರಾಪ್ತಿಯಾಗಲಿ. ಅದಕ್ಕೋಸ್ಕರ ಕತ್ತಿಚಕ್ಕೆ ಸಾಯಿಸು ಅಂತಲ್ಲ, ಈ ರೀತಿ ಪರಿವರ್ತನೆ ಆದರೆ ಅಟ್ಲೀಸ್ಟ್ ಅವ್ರಿಗೆ ಮೋಕ್ಷ ಆಗುತ್ತೆ, ಭಗವಂತ ಕಾಪಾಡುವಂತ. ಪ್ಲಸ್ ಎಲ್ಲರೂ ಹೇಳ್ತಾ ಇದ್ದೀನಿ, ನಿಮ್ಮ ತಾಯಿಂದ್ರನ್ನ ಈ ಸಲ ಅವನು ಕಟಕ ರಾಶಿಗೆ ಪಂಚಮ ಶನಿ ಇರೋದ್ರಿಂದ, ಕಟಕ ಅಂದರೆ ಚಂದ್ರನಿಗೆ ನಾವೆಲ್ಲ ತಾಯಿಂದ್ರಿಗೆ ಹುಟ್ಟೋದು, ತಂದೆಗೆ ಹುಟ್ಟಲ್ಲ. ಇಡೀ ಜಗತ್ತಲ್ಲಿ ತಂದೆಗೆ ಹುಟ್ಟೋ ಏಕೈಕ ಪ್ರಾಣಿ ಯಾವುದು ಅಂದರೆ ಸೀ ಹಾರ್ಸ್, ಸಮುದ್ರದಲ್ಲಿ ಇರ್ತಕ್ಕಂಥ ಕುದುರೆ, ತಂದೆಗೇ ಹುಟ್ಟತಕ್ಕಂಥ ಮಕ್ಕಳು ಅಂತ. ಸೊ ಇಡೀ ಜಗತ್ತಲ್ಲಿ ತಾಯಿಂದ್ರನ್ನ ಹುಟ್ಟೋದ್ರಿಂದ ಮಾತೃ ದೇವೋಭವ. ಸೊ ಎಲ್ಲರೂ ಈ ತಾಯಿಂದ್ರ ಕಿಲೋಮೀಟರ್ ದೂರ ಇದ್ದರೆ ಹಲೋ ಅಂತ ಹೇಳಿ, ಹತ್ರದಲ್ಲಿದ್ದರೆ ಪ್ರತಿದಿನ ನಮಸ್ಕಾರ ಮಾಡಿ. ಮೋದಿಗೂ ಅದನ್ನೇ ನಾನು ಹೇಳಿದ್ದು ಮೊನ್ನೆ ಬಂದಾಗ, ಏನು ಅಂದರೆ ಯಾವ ಕಾಲಕ್ಕೂ ವರ್ಷಕ್ಕೊಂದ್ಸಲಿ ಹೊಳೆ ಹುಟ್ಟಿದ ಬಗ್ಗೆ ಹಲೋ ಅಂತ ನಮಸ್ಕಾರ ಮಾಡೋದಲ್ಲ, ಪ್ರತಿ ತಿಂಗಳಲ್ಲಿ ಹೆಲಿಕಾಪ್ಟ್ರಲ್ಲಿ ಹೋಗ್ಬಿಟ್ಟು ನಿಮ್ಮ ಅಮ್ಮನ ನಮಸ್ಕಾರ ಮಾಡ್ಬೋದು, ಇಲ್ಲ ಕರೆಸ್ಕೊಂಡು ನಮಸ್ಕಾರ ಮಾಡ್ಬೋದು. ಹೋಗಿ ಒಂದು ನಮಸ್ಕಾರ ಮಾಡಿದಾಗ ಚಂದ್ರ ದೋಷ ಪರಿಹಾರ ಆಗುತ್ತೆ. ಎಷ್ಟು ತಾಯಿಂದ್ರೆ ನಮಸ್ಕಾರ ಮಾಡ್ತೀವೋ, ಒಂದು ಮಗನಿಗೆ 15,000 ಹಾರ್ಸ್ ಪವರ್, 15,000 ಹಾರ್ಸ್ ಪವರ್, ಅವಳಿಗೆ 10 ಜನ ಮಕ್ಕಳಿದ್ರು, ಒಬ್ಬೊಬ್ಬನಿಗೆ 15,000 ಹಾರ್ಸ್ ಪವರ್ ಅಂದರೆ ಕುದುರೆ ಪವರ್ನ ಭಗವತಿ ಕೃಪಾಶೀರ್ವಾದ, ಅಷ್ಟು ಶಾಂತಿ ಸಿಗುತ್ತೆ. ಆಮೇಲೆ ಅವಳು ನೆಮ್ಮದಿ ಆಗ್ತಾಳಂತೆ. ಯಾರು ತಾಯಿಗೆ ನಮಸ್ಕಾರ ಮಾಡಲ್ಲ, ಅವಳು ಎಷ್ಟು ಕೊರಗ್ತಾಳೋ ಅಷ್ಟು ಶಾಪ ನಿಮಗೆ. ಅದಕ್ಕೆ ಹೇಳೋದು, ಲವ್ ಮ್ಯಾರೇಜ್ ಮಾಡ್ಕೊಂಡವ್ರಾಗಲಿ ತಾಯಿನ ಒಪ್ಪಿಸಿ. ಯಾಕೆಂದರೆ ಅವಳು ಸಂತೋಷ ಪಡದೆ ಕೋರಿದ್ರೆ ನಿಮ್ಮ ಹಣೆ ಬರ ಕರ್ಮ ಆಗಿ ಅಂತ. ಸೊ ಎಲ್ಲರೂ ಚಂದ್ರಕಾರಕ ಅಂದರೆ ಈ ವರ್ಷ 2.5 ವರ್ಷ ಎಲ್ರಿಗೂ ಟೆನ್ಷನ್ನು ಟಾರ್ಚರ್ ಜಾಸ್ತಿ ಇರುತ್ತೆ, ಬಿರುಗಾಳಿ ಮಳೆ ಸಿಕ್ಕಾಪಟ್ಟೆ ಇರುತ್ತೆ. ಅದಾದ ಮೇಲೆ ಮುಕ್ಕಾಲು ಭಾಗ ದೇಶಕ್ಕೆ ವಿಶೇಷವಾಗಿರ್ತಕ್ಕಂಥ ಆತಂಕಗಳು ಕಳ್ಳರಿಂದ, ಟೆರರಿಸ್ಟಿಂದ, ಈ ಥರ ಕೋಮವಾದಗಳು ಹೆಚ್ಚಾಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಆಗುತ್ತೆ. ಸೊ ಅದಕ್ಕೇನು ಮಾಡಿ, ಜಗತ್ತಲ್ಲಿರೋದು 2 ಜಾತಿ, ಒಂದು ಸ್ತ್ರೀ ಮತ್ತು ಪುರುಷ. ಸುಮ್ಮನೆ ಜಾತಿ ಧರ್ಮ ಅಂತ ಒದ್ದಾಡಬೇಡಿ. ಜಗತ್ತಲ್ಲಿ ನಮ್ಮ ಧರ್ಮಕ್ಕೆ, ಅವ್ರವ್ರ ಧರ್ಮಕ್ಕೆ ಅವ್ರವ್ರನ್ನ ಬಿಟ್ಬಿಡಿ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಯಾಕಂದರೆ ನಿಮಗೆ ಕೆಲಸ ಕಾರ್ಯಗಳಿಲ್ಲ, ಸುಮ್ಮನೆ ಇನ್ನೊಬ್ಬರನ್ನ ಕೆತ್ಕೋದು. ಕೇತು ಈ ಸಲ ಏನು ಅಂದರೆ ಬರೀ ಕೆತ್ಕೋದೇ ಕೆಲಸ ಅಂತ ಹೇಳ್ತಾನೆ. ಸೊ ಅದರಿಂದ ಎಲ್ಲರೂ ಅವ್ರವ್ರನ್ನ ಕೆದಕಬೇಡಿ, ಮುಚ್ಕೊಂಡು ನಿಮ್ಮ ಕೆಲಸ ಮಾಡಿದ್ರೆ ಉತ್ತಮ. ಜಗತ್ತಿಗೆ ಬೇಕಾಗಿರೋದು ಧರ್ಮ ಏನು ಅಂದರೆ 3 ಜನ ಕೇಳೋದೇನು ಹೇಳಿ, ಒಂದು ರಸ್ತೆ,
ಎರಡನೇದು ಕರೆಂಟು, ಮೂರನೇದು ನೀರು. ಇದು ಕರೆಕ್ಟಾಗಿ ನೀವು ಕೊಟ್ಬಿಟ್ರೆ ನಮ್ಮ ಕೆಲಸ ನಾವು ಮಾಡ್ಕೊತೀವಿ. ಸುಮ್ಮನೆ ಊರೆಲ್ಲ ಕತೆ ಹೇಳ್ಕೊಂಡು ಯಾರೂ ನೋಡ್ತಾ ಇಲ್ಲದೆ ಇರೋ ಕೆಲಸನ ಅಧರ್ಮವನ್ನು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ರಾಜಕಾರಣದಲ್ಲಿ ವಿಶೇಷವಾಗಿರೋ ಸಂದರ್ಭದಲ್ಲಿ ಕೇಂದ್ರದಿಂದ ಕೆಳಗೋರ್ಗೂ ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಬರ್ಕೊಳ್ಳಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಯಾರು ರಾಜಕಾರಣದಲ್ಲಿದ್ದಾರೆ, ಹೆಸರಾಂತ ವ್ಯಕ್ತಿಗಳು ಸತ್ತು ಹೋಗೋದು ಸತ್ಯ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗದೇ ಇರತಕ್ಕಂಥ ಈ ಜಗತ್ತಲ್ಲಿ ಮೃತ್ಯು ದೇವತೆ ಕಾಯ್ತಾ ಇರೋದ್ರಿಂದ ಅಧರ್ಮವನ್ನು ಮಾಡಬೇಡಿ. ಎಲ್ಲರೂ ಧರ್ಮವನ್ನು ಮಾಡಿ. ಎಷ್ಟು ಜನ್ಮ ಆಗತ್ತೆ? ಕೆಟ್ಟವನು ಒಳ್ಳೆಯವನಾಗಬಾರ್ದು ಅಂತಿಲ್ಲ. ದರೋಡೆ ಕೊರೆ ವಾಲ್ಮೀಕಿ ಋಷಿ ಆಗಿದ್ದಾನೆ. ಸೊ ನೀವೂ ಒಳ್ಳೆಯ ವಾಲ್ಮೀಕಿ ಋಷಿ ಆಗುವ ಅವಕಾಶಗಳನ್ನ ಮಾಡಿಕೊಂಡ್ರೆ ಭಾಳ ಉತ್ತಮ. ಅದರಿಂದ ಇವತ್ತು ಕಾರ್ಯಕ್ರಮಕ್ಕೆ ನಾವು ಗ್ರಹಣದ ಸಂದರ್ಭ ಬಂದಿರೋದ್ರಿಂದ ಜ್ಞಾಪಕ ಇಟ್ಕೊಂಡು ನಾವು ಈ ಪುಟ್ಟಯ್ಯನಪಾಳ್ಯ ಅಂತ ನಿಮಗೆ ವಿಚಾರ ಹೇಳಿದೆ, ಶನೇಶ್ವರನ ಕ್ಷೇತ್ರ, JP ನಗರ 7th ಫೇಸ್. ಅದೇ ರೀತಿ ಬ್ರಹ್ಮಾಂಡ ಗುರುಗಳ ಆಶ್ರಮಕ್ಕೂ ನೀವು ಬಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅಮ್ಮನವ್ರ ಜಗನ್ಮಾತೆ ಕಾರ್ಯಕ್ರಮಕ್ಕೆ ಕೈಂಕರ್ಯಕ್ಕೆ ಎಲ್ಲರೂ ಸಹಕಾರವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಈ ಶನೇಶ್ವರನ ದೋಷಗಳು ಕಳ್ಕೊಳ್ಳೋಕ್ಕೆ ಪಬ್ಲಿಕ್ ಟಿವಿ ಮುಖಾಂತರ ನಿಮಗೆಲ್ಲರಿಗೂ ಹೇಳೋದು, ನಿಜ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.